Hi all, welcome back to my channel. ಅಮ್ಮಿ ಅಣ್ಣ ನಗ್ತೈತೆ ನಾನು ವಿಡಿಯೋ ಮಾಡ್ತಿರೋದಕ್ಕೆ ವ್ಲಾಗ್ಗೆ ಅಂತ ಹೇಳು. ಎಷ್ಟು ಕೊತ್ತಂಬರಿ? ಕೊತ್ತಂಬರಿ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ಸ್ಯಾಟರ್ಡೆ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗೀತು, ಸ್ನಾನ ಕೂಡ ಆಯಿತು. ನೆಕ್ಸ್ಟು ನನ್ನ ಮಗನಿಗೆ ಸ್ನಾನ ಮಾಡಿಸ್ಬೇಕು. ಅವನು ಕೆಳಗಡೆ ಸೈಕಲ್ ಓಡಿಸ್ಕೊಂಡು ಆಟ ಆಡ್ತಿದ್ದಾನೆ. ಸೊ ಅವನ್ನ ಕರ್ಕೊಂಬಂದು ಸ್ನಾನ ಮಾಡಿಸ್ಬೇಕು. ಅದಾದಮೇಲೆ ನೈಟ್ ಊಟಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಇನ್ನೂ ಡಿಸೈಡ್ ಮಾಡಿಲ್ಲ ಏನು ಪ್ರಿಪೇರ್ ಮಾಡಬೇಕು ಅಂತ. ಸೊ ಜಸ್ಟ್ ಒನ್ ಟೈಮ್ಗೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೋಬೇಕು. ಸೊ ಬನ್ನಿ, ನನ್ನ ಒಂದು ಸ್ಯಾಟರ್ಡೇ ಸಂಜೆ ಆ್ಯಂಡ್ ನೈಟ್ ರೂಟೀನ್ ಹೇಗಿರುತ್ತೆ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ವೆಲ್ಕಮ್ ಒನ್ಸ್ ಅಗೇನ್. ನನ್ನ ಮಗ ಕೆಳಗಡೆ ಆಟಾಡೋದಕ್ಕೆ ಹೋಗ್ಬಿಟ್ರಂತೂ ಎಷ್ಟು ಕರೆದ್ರೂ ಬರೋದಿಲ್ಲ. ಕರ್ದು ನಾವೇ ಸುಸ್ತಾಗಿ ಕೆಳಗಡೆ ಹೋಗಿ ನಾವೇ ಹೊಡೆದು ಕರ್ಕೊಂಬರ್ಬೇಕು ಅವನಿಗೆ. ಅಲ್ಲಿವರೆಗೂ ಬರೋದೇ ಇಲ್ಲ. ಮುಂಚೆ ಎಲ್ಲ ಸ್ವಲ್ಪ ಭಯ ಇತ್ತು, ಕರ್ದಿದ ತಕ್ಷಣ ಬಂದ್ಬಿಡ್ತಿದ್ದ. ಬಟ್ ಇವಾಗಂತೂ ತುಂಬ ಹಠ ಮಾಡ್ತಾನೆ, ಕರ್ದಿದ ತಕ್ಷಣ ಬರೋದೇ ಇಲ್ಲ ಅವನು. ಅವ್ನು ಯಾರ ಮನೇಲಿ ಸೇರ್ಕೊಂಡಿರ್ತಾನೆ ಅಂತ ಗೊತ್ತಾಗಲ್ಲ. ಸೊ ಕೆಳಗಡೆ ಹೋಗಿ ಕರ್ಕೊಂಡು ಬರಬೇಕು. ಹೇಯಾಂಜ್ ಬಾ, ಏನು ಅವಾಗಿಂದ ಕರೀತಾ ಇಲ್ವಾ? ಬಾಯ್ ಯಾಂಜ್. ಬರ್ತೀನಿ, ಇವಾಗ ಕೋಲ್ ಎತ್ಕೊಂಡು ಬಂದಿಲ್ಲ ಅಂದ್ರೆ ಬಾ ಬೇಗ. ಬಾ ಒಳಗಡೆ ಬಾರೋ. ಕೋಲ್ ಇದ್ರೆ ಕೊಡಿ, ಇಲ್ಲಿ ಅವನಿಗೆ ಹೊಡಿಯಕ್ಕೆ. ಟಪ ಟಪನ್ನು ಬೀಳ್ತಾನೆ ಅವಾಗ ನಿಂತ. ನಮ್ಮ ಆಯ್ತಾನೆ ಅವನು ಚೆನ್ನಾಗಾಯ್ತು ನೋಡಿ. ಬಾ. ಅವ್ರ ಅಜ್ಜಿಗೂ ಏನು ಎದ್ರುಕೊಳ್ಳಲ್ಲ ಅವನು. ಕೊಡಿ ಕೋಲ್, ಕೊಡಿ ಕೋಲ್ ಕೊಡಿ. ದಪ್ಪ 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 ಬೀಳ್ತಾನೆ ಅವಾಗ ನಿಂತ. ಬಾ ನೋಡಿ ನೋಡಿ ನಡಿ ನಡಿ, ಬಾ ನಡಿ. ನಿಲ್ಸು, ಸೈಡ್ ನಿಲ್ಸೋ, ನಿಲ್ಸು, ನಿಲ್ಸೋ ಸೈಡ್ಗೆ, ನಿಲ್ಸೋ ಸೈಡ್ಗೆ, ನಿಲ್ಸೋ ಸೈಡ್ಗೆ ನಿಲ್ಸೋ. ನೋಡಿ ಕೇಳಿಸ್ತಿಲ್ಲ ಅವಾಗಿಂದ ಸ್ನಾನ ಮಾಡಿಸ್ಬೇಕಂತ. ನಡಿ
ನಡಿಯ ಓಡ್ಬಾರ್ದು ಬೀಳ್ತೀರಾ. ನಿಧಾನಕ್ಕೆ ಹೋಗ್ಬೇಕು. ನಡಿ. ಯಾಕೆ ಮೇಲೇನಕ್ಕೆ ಹೋಗ್ತಿದ್ಯಾ? ಹಾಕೋ ಬಾ. ನೀರು ಬೇಕಾ? ಕೊಡ್ತೀನಿ ಇರೋ. ಕುಡ್ಬಿಟ್ಟು ನಡಿ ಸ್ನಾನಕ್ಕೆ. ಕುಡಿ. ಪಂಪಲ್ಲಿ ಇಡ್ಬೇಕು ತಾನೆ ತಗೊಂಡು. ಏನ್ ಹೇಳ್ಬೇಕು? ನೋಡ್ಬಿಟ್ಟು ಕ್ಯಾಮ್ರಾನ ಏನ್ ಹೇಳ್ಬೇಕು? ನೋಡೋರ್ಗೆ ಏನ್ ಮಾಡಿ ಅನ್ಬೇಕು? ಹಿಂಗೆ ಆಡ್ತಾರ, ಬೀಳ್ತಾ ಇರ್ತಾವೆ. ಗೊತ್ತಾಯ್ತಾ? ಪರಮ ಅಂತ ಹೆಸರು. ನಮ್ ಸ್ಕೂಲಾಗ ಒಬ್ಬ ಪರಮ ಅಂತ ಬರೀ ಚೋಟ ಮಮ್ಮಿ ಚಟ್ಟಿ ಉತ್ತಾರೆ ಸೆಂಟ್ರಿಗೆ ಟೇಬಲ್ ಎತ್ಕೊಂಡ ಎಲ್ಲ ಟೇಬಲ್ ಬಿಡು ಬಾಯ್. ಬರೆಯೋದು ಯಾವ್ದು? ಇದೀನ ಬರೆಯೋದು. ಮಕ್ಕಳಿಗೆ ಡೈಲಿ ಹೋಮ್ವರ್ಕ್ ಮಾಡಿಸೋದೇ ಒಂದು ದೊಡ್ಡ ಕೆಲಸ. ನನ್ನ ಮಗನ ವಿಷಯದಲ್ಲೂ ಹಾಗೇನೆ. ನಾನು ಸ್ವಲ್ಪ ಬೇಗ ಕೋಪ ಮಾಡ್ಕೊಂಬಿಡ್ತೀನಿ, ನಂಗೆ ಪೇಷನ್ಸೇ ಇರಲ್ಲ. ಅಂದ್ಕೊಳ್ತಾ ಇರ್ತೀನಿ ಸೊ ನಿಧಾನಕ್ಕೆ ಹೇಳಿ ಮಾಡಿಸೋಣ ಅಂತ. ಬಟ್ ಅವನ ಆಡೋದು ನೋಡಿದ್ರೆ ನಂಗೆ ಲಿಟ್ರಲಿ ಕೋಪ ಬಂದುಬಿಡುತ್ತೆ ಸಡನ್ನಾಗಿ. ಒಂದೊಂದ್ಸಲ ಚೆನ್ನಾಗಿ ಹೊಡೆದು ಬಿಡ್ತೀನಿ, ಬೈದು ಬಿಡ್ತೀನಿ. ಅದಾದಮೇಲೆ ಬೇಜಾರಾಗುತ್ತೆ, ಅಯ್ಯೋ ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ಬೋದಿತ್ತಲ್ಲ ಅಂತ. ಬಟ್ ಆ ಟೈಮಲ್ಲಿ ನಮಗೆ ಅದು ಕೋಪ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನನ್ನ ಮಗ ಒಂದೊಂದ್ಸಲ ಅವನೇ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಒಂದೊಂದ್ಸಲ ಎಷ್ಟು ನೀಟಾಗಿ ಬರೀತಾನೆ, ಎಲ್ಲ ಎಷ್ಟು ನೀಟಾಗಿ ಹೇಳ್ತಾನೆ ಅಂದರೆ ಡಿಪೆಂಡ್ಸ್ ಅವ್ನ ಮೂಡ್ ಹೆಂಗಿರುತ್ತೋ ಹಾಗೆ ಅವನು ಹಾಡ್ತಾನೆ. ಒಂದೊಂದ್ಸಲ ಅಂತೂ ತುಂಬಾ ಹಠ ಮಾಡ್ತಾನೆ, ಗೊತ್ತಿದ್ರೂ ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡ್ಕೊಂಡು ತಪ್ಪು ಹೇಳೋದು, ತಪ್ಪು ಬರೆಯೋದು ಅದನ್ನೆಲ್ಲ ಮಾಡ್ತಾನೆ. ಬಟ್ ನಾವು ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಮಸ್ಕ ಎಲ್ಲ ಹೊಡ್ಕೊಂಡು ಲೈಕ್ ನೀನು ಚೆನ್ನಾಗಿ ಓದ್ಕೊಂಡ್ರೆ ಬರ್ಕೊಂಡ್ರೆ ನಾವು ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ, ಹಾಗೆ ಸ್ಕೂಲ್ಗೆ ಕ್ಲಾಸಿಗೆಲ್ಲ ಫಸ್ಟ್ ಬರ್ತೀಯಾ, ಮ್ಯಾಮ್ ನಿನಗೆ ಲೈಕ್ ಗುಡ್ ಜಾಬ್ ಕೊಡ್ತಾರೆ ಅಂತ ಎಲ್ಲ ಹೇಳ್ಕೊಂಡು ಹೋಮ್ವರ್ಕ್ ಮಾಡಿಸ್ತೀವಿ. ಅವಾಗೆಲ್ಲ ಫುಲ್ಲು ಇಂಟ್ರೆಸ್ಟ್ ತೋರಿಸಿ ತುಂಬ ಚೆನ್ನಾಗೇ ಮಾಡ್ತಾನೆ ಹೋಮ್ವರ್ಕ್ ಎಲ್ಲ. 70 ಬರೀ ಇಲ್ಲಿ, ನಾನು ಹೇಳಿಲ್ವಾ 70 ಬರಿ ಅಂತ. ಬರೀ 70 ಬರಿ.
ಅಲ್ಲೇ 70 ಬರೆಯೋ. ಅಮ್ಮ 77 70 ಬರೀ. 0 ಬರೀ. ನೀಟಾಗಿ ಬರೀ ಅಂಶಿ. ಏನಕ್ಕೆ ಬರಿತಾ ಇದೀಯಾ? ನೆಟ್ಟಾಗಿ ಬರಿತಾ ಇಲ್ಲ ನೀನು. ಹಿಂದಿ ಬರೀತೀಯಾ? ಎಲ್ಲ ಈಸಿ ಪೀಸಿನೇ ನಿಂಗೆ. ಬರಿವಾಗ ಮಾತ್ರ ಸೊಟಪಟ ಬರೀತೀಯ. ಬರೀ ನೀಟಾಗಿ ಬರಿ. ಏನಿದು ಲೆಟರು? ಟಾ 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 ಟಾ. ಏನಿದು? ಟಾ ಟಂಪ. ಇದು ಟಟೇರ. ಹೇಳ್ಕೊಂಡ್ ಬರಿಮಾ. ಥ ಬರಿ. ಗುಡ್ ಜಾಬ್ ಕೊಡ್ತೀನಿ. ನೀಟಾಗೆಲ್ಲ ಬರೆದ್ರೆ ಮಗ್ನೆ. ಸ್ವಲ್ಪ ದೊಡ್ಡದಾಗೆ ಬರಿ, ಚಿಕ್ಕದಾಗೆ ಬರೀತೀಯಲ್ಲ. ಬರಿ. ಬರ್ಬಿಡು. ಸ್ಟೋರಿ ಎಲ್ಲ ಇನ್ನೂ ಒಂದೈತಲ್ಲ. ವೆರಿ ಗುಡ್. ಹಂಗೆ ಪಕ್ಕ ಬರೆಯವಾ. ಸೂಪರ್. ಏನದು? ಇದು ಡಿಡ್. ಇದು 8. ಇದು 8. ಇದು 6. ಏ ನೋಡು, ಲೆಟರ್ಸ್ ಓದು ಫಸ್ಟ್. ಏನಾಗುತ್ತೆ? ಸೇ. ಇದು ಔಟ್. ಓ ಹೇಳು, ಲೆಟರ್ಸ್ ಹೇಳು. ಔಟ್. ಬರಿ. ಸೇ ಬರಿ. ಇವಾಗ ಹೇಳ್ಕೊಂಡೋಗಿದ್ನ. ಲಾಸ್ಟ್ ಕರಿ ಎಲ್ಲ ಬರ್ದಾದ್ಮೇಲೆ ಅಮ್ಮ ಬಂದು ನೋಡುತ್ತೆ. ಓಕೆನಾ? ಶೋ ಮಿ ಹೌ ಯು ಡಿಡ್. ಹೆಚ್ಚು ಕರೆಕ್ಟಾಗಿ ಬರ್ದಿಲ್ಲ ಅಂಶು. ಆ ಕಡೆ ಈ ಕಡೆ ಬರ್ದಿದ್ಯಾ. ನೀಟಾಗಿ ಬರಿಬೇಕು. ಓಕೆನಾ? ನೋಡು, 1 2 3 ಹೆಚ್ಚು ಚೆನ್ನಾಗೇ ಬರ್ದಿಲ್ಲ ನೀನು. ಸರಿ ಹೇಳ್ಬಿಡು ಏನೇನಂತ. ಇದು ಬೈಲ್ ಬಾ ಮುಂದೆ. ಹಾ ಹಾ 8 say out 2 I 1. 2 ಇಲ್ಲ 1 ಅಷ್ಟೇ. No, 1. ರೆಕಾರ್ಡ್ ದೇರು. ಚಾಕ್ಲೇಟ್ ತಿಂತಾನೆ ಇರೋ. ಬೈ ಬೈ. ನನ್ನ ಮಗಂಗೆ ಹೋಮ್ವರ್ಕ್ ಎಲ್ಲ ಮಾಡಿಸಾಯ್ತು. ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. 1 ಟೈಮಿಗೆ ಮೊಟ್ಟೆ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರಿಗೆ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮ್ ಜೊತೆ ಈ ಒಂದು ಎಗ್ ಸಾಂಬಾರ್ ರೆಸಿಪಿನ ಶೇರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಮೊದಲು ಅದಕ್ಕೆಲ್ಲ ರೆಡಿ ಮಾಡ್ತೀನಿ. ಹಾಗೆ ಮೊಟ್ಟೆ ಕೂಡ ಎಲ್ಲ ಹೋಗಿ ತಗೊಂಡು ಬರಬೇಕು. ಸೊ ಎಲ್ಲ ರೆಡಿ ಮಾಡಿಕೊಂಡು ಈ ಮೊಟ್ಟೆ ಸಾಂಬಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಒಬ್ರು ಒಂದೊಂದು ಪ್ರೊಸೀಜರ್ ಅಲ್ಲಿ ಮಾಡ್ತಾರೆ. ಅಂದ್ರೆ ನಾವು 2 ತರ ಮಾಡ್ತೀವಿ. ಒಂದು ಗ್ರೀನ್ ಚಾಪ್ಸ್ ತರ, ಅಂದ್ರೆ ಹಸಿರು ಮೆಣಸಿನ್ಕಾಯಿ ಹಾಕಿ ನಾವು ಮಾಡ್ತೀವಿ. ಹಾಗೆ ಇನ್ನೊಂದು ಸಾಂಬಾರ್ ಪುಡಿ, ಅಂದ್ರೆ ನಾನ್ ವೆಜ್ ಸಾಂಬಾರ್ ಪುಡಿ ಬರುತ್ತಲ್ಲ, ಅದನ್ನು ಕೂಡ ಹಾಕಿ ನಾವು ಎಗ್ ಅಂದ್ರೆ ಮೊಟ್ಟೆ ಸಾಂಬಾರ್ನ ಮಾಡ್ತೀವಿ. ಸೊ ಇವತ್ತು ನಾನು ಹಸಿರು ಮೆಣಸಿನ್ಕಾಯಿ ಹಾಕಿ ಗ್ರೀನ್ ಚಾಪ್ಸ್ ತರ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಸಾಂಬಾರ್ ಈರುಳ್ಳಿ ಇತ್ತು. ಸೊ ನಾನು ಒಂದ್ಸಲನೂ ಇದನ್ನ ಹಾಕಿ ಮೊಟ್ಟೆ ಸಾಂಬಾರ್ ಟ್ರೈ ಮಾಡಿರಲಿಲ್ಲ. ಸೊ ಇವತ್ತಿದೆ. ಸೊ ಆಲ್ಮೋಸ್ಟ್ ಇದು ಹಾಕಿದ್ರೆ ಎಲ್ಲ ಸಾಂಬಾರ್ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ಹಾಕ್ಬಿಟ್ಟು ಟ್ರೈ ಮಾಡ್ತೀನಿ ಹೇಗೆ ಟೇಸ್ಟ್ ಬರುತ್ತೆ. ಮೇಬಿ ಇನ್ನ ಟೇಸ್ಟ್ ಚೆನ್ನಾಗಿರುತ್ತಾ ಇಲ್ಲ ಸೇಮ್ ಟೇಸ್ಟೇ ಇರುತ್ತಾ ಅಂತ ನೋಡೋಣ. ಯಾರ್ದಿದು ನಾಯಿ? ಅಯ್ಯ ಅವ್ರದ್ದು. ಬಾ ಯಾಶ್ ನೆಟ್ಟಗೆ ರೋಡಲ್ಲಿ ಬಾ.
ಹಾ ಬೇಡ ನಡಿ ಅಂಶು. ಯಾಕೆ ಅಂಶು? ಯಾಂಶ್ ಗಾಡಿಗಳು ಬರುತ್ತೆ. ಎಷ್ಟು ಒಂದು ಡಜನ್? 95. ಚೆನ್ನಾಗಿರೋದು ಕೊಡುಗಳಿ, ದಪ್ಪದಿರ್ಲಿ. ಎಲ್ಲಿ? ಹ್ಮ್ ಅಮ್ಮಿ ಅಣ್ಣ ನಗ್ತೈತೆ. ನಾನು ವಿಡಿಯೋ ಮಾಡ್ತಿರೋದಕ್ಕೆ, ವ್ಲಾಗ್ಗೆ ಅಂತ ಹೇಳು. ಹೌದಾ? ಎಷ್ಟು ಕೊತ್ತಂಬರಿ? 50. ಇದು ಒಂದು ಕಟ್ಟೆ ತಗೋಬೇಕಾ? ಅರ್ಧ ಕೊಡಿ. ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ರುಬ್ಕೊಳ್ಳೋ ಅಷ್ಟರಲ್ಲಿ ಅನ್ನ ಹಾಕಿಬಿಡ್ಲಿ ಅಂದ್ಬಿಟ್ಟು ನಾನು ಇಲ್ಲಿ ರೈಸ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ಮುದ್ದೆ ಕೂಡ ಮಾಡಬೇಕು, ಅದನ್ನು ಲಾಸ್ಟಲ್ಲಿ ಮಾಡ್ಕೊತೀನಿ. ಬಿಕಾಸ್ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅನ್ನ ಸಾಂಬಾರು ಮೊದಲು ಮಾಡಿಕೊಂಡು ಮುದ್ದೆನ ಲಾಸ್ಟಲ್ಲಿ ಮಾಡ್ಕೊತೀನಿ. ಗೈಸ್, ಕೊತ್ತಂಬರಿ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ, ಮೊದಲೆಲ್ಲ ಒಂದು ಇಷ್ಟು ದಪ್ಪ ಕಟ್ಟಿಗೆ 5 ರೂಪೀಸ್ ಇಲ್ಲ 10 ರೂಪೀಸ್ ಇರ್ತಿತ್ತು. ಬಟ್ ಇವಾಗ ಒಂದು ಕಟ್ಟಿಗೆ 50 ರೂಪೀಸ್ ಹೇಳ್ತಿದ್ದಾರೆ. ಎಷ್ಟು ಜಾಸ್ತಿ, 10 ರೂಪೀಸ್ ಅಲ್ಲಿ 50 ರೂಪೀಸ್ ಇಲ್ಲಿ. ಸೊ ನಾಟಿದು 50 ರೂಪೀಸು, ಫಾರಂ ಕೊತ್ತಂಬರಿ ಬಂದ್ಬಿಟ್ಟು 40 ರೂಪೀಸ್ ಹೇಳಿದ್ರು. ಸೊ ನಾನು ನಾಟಿದೆ ಚಂದ ಅಂದ್ಬಿಟ್ಟು ಇದನ್ನೇ ಅರ್ಧ ಕಟ್ ತಗೊಬಂದೆ 25 ರೂಪೀಸ್ಗೆ. ಎಷ್ಟು ಕಾಸ್ಟ್ಲಿ ಆಗಿದೆ. ಮೊನ್ನೆ ತಾನೇ 10 ರೂಪೀಸ್ ಇತ್ತು ಕಟ್ಟು, ಈಗ 50 ರೂಪೀಸ್ ಆಗಿಬಿಟ್ಟಿದೆ. ಸೊ ನೋಡ್ಕೊಂಡು ಯೂಸ್ ಮಾಡಬೇಕು. ಅನ್ನಕ್ಕೂ ಇಟ್ಕೊಂಡಿದ್ದೀನಿ, ಆಮೇಲೆ ಮುದ್ದೆ ಮಾಡ್ಕೊತೀನಿ. ಇವಾಗ ಸಾಂಬಾರ್ಗೂ ಸಹ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಅದನ್ನು ರುಬ್ಕೊಂಡು, ಮಸಾಲೆ ರುಬ್ಕೊಂಡು ಒಗ್ಗರಣೆ ಮಾಡೋದು. ಸೊ ನಾನು ಈ ಕೊತ್ತಂಬರಿ ಸೊಪ್ಪನ್ನ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದಾದಮೇಲೆ ಪ್ರೊಸೀಜರ್ನ ತೋರಿಸ್ತೀನಿ, ಎಗ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ. ತುಂಬಾನೇ ಈಸಿ. ಜಸ್ಟ್ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಬಿಟ್ಟರೆ ಪ್ರೊಸೀಜರ್ ಎಲ್ಲ ತುಂಬಾನೇ ಈಸಿ. ಜಸ್ಟ್ ಒಂದು 3 ಸ್ಟೆಪ್ಸ್ ಅಷ್ಟೇ. ಒಗ್ಗರಣೆ ಹಾಕೋದು, ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಲಾಸ್ಟಿಗೆ ಮೊಟ್ಟೆನ ಹೊಡ್ಬಿಟ್ಟು ಹಾಕೋದಷ್ಟೇ. ತುಂಬಾನೇ ಈಸಿ. ಜಸ್ಟ್ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೊಂತೀನಿ, ಆಮೇಲೆ ಮೊದಲು ಇಲ್ಲಿ ನಾನು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೊದಲು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 4-5 ಸಾಂಬಾರು ಈರುಳ್ಳಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಹಸಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹಸಿ ತೆಂಗಿನ ತುರಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬೇಕಂದರೆ ಹಾಕ್ಕೋಬೋದು. ನಾನು ಚಾಪ್ಸಿಗೆ ಟೊಮೊಟೊ ಯೂಸ್ ಮಾಡೋದಿಲ್ಲ. ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫುಲ್ಲು ನೈಸಾಗಿ ರುಬ್ಕೊಬೇಕು. ಸ್ವಲ್ಪನೂ ಅದು ತರಿ ಇರಬಾರ್ದು. ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡ್ತಲ್ಲ. ಯೂಶ್ವಲಿ ನಾನು ಚಿಕನ್ ಚಾಪ್ಸ್ ಆ ಥರ ಎಲ್ಲ ಮಾಡಿದಾಗ ಟೊಮೊಟೊನ ಯೂಸ್ ಮಾಡಲ್ಲ. ನಿಮಗೆ ಬೇಕಿದ್ದರೆ ನೀವು ಬೇಕಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋಬೋದು. ಸಂಜೆ ತಾನೇ ಗ್ಯಾಸ್ ಎಲ್ಲ ತೊಳೆದು
ಫುಲ್ಲು ನೀಟ್ ಮಾಡಿದ್ದೆ. ಎಷ್ಟು ಅನ್ನ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ಮತ್ತೆ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಇಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡ್ತಾನೆ, ಮತ್ತೆ ಗಲೀಜ್ ಆಗ್ತಾನೆ ಇರುತ್ತೆ. ಕ್ಲೀನ್ ಮಾಡ್ತಾನೆ ಇರಬೇಕು ನೋಡಿ. ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದಾದ ನಂತರ ನಾವು ಏನು ಹಸಿ ಮಸಾಲೆ ರುಬ್ಕೊಂಡಿರ್ತೀವಿ ಅದನ್ನು ಸಹ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಹಸಿ ಮಸಾಲೆ ಆಗಿರೋದ್ರಿಂದ ಅದರಲ್ಲೂ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಫ್ಲೇವರ್ ಸ್ಮೆಲ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ನೀರು ಹಾಕೋಕ್ಕಿಂತ ಮುಂಚೆನೇ ನಾವು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಸ್ವಲ್ಪ ಅದರಲ್ಲಿರೋ ಹಸಿ ಎಲ್ಲ ಹೋಗಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ಜಾಸ್ತಿ ತೆಳ್ಳಗೂ ಮಾಡ್ಕೊಬಾರ್ದು, ನೋಡ್ಕೋಬೇಕು. ಅಂದರೆ ನಾವು ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಅದು ಚೆನ್ನಾಗಿ ಕುದಿ ಬಂದಮೇಲೆ ಗಟ್ಟಿ ಆಗುತ್ತೆ. ಆದರೂ ನೀರನ್ನು ಸ್ವಲ್ಪ ನೋಡಿ ಹಾಕ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಮೊಟ್ಟೆನ ಹೊಡೆದು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಮೊಟ್ಟೆನಲ್ಲಿ ಮೇಲೆಲ್ಲ ಸ್ವಲ್ಪ ಅದು ಗಲೀಜಿರುತ್ತೆ. ಸೊ ಹಾಗಾಗಿ ಅದನ್ನು ಬೀಟ್ ಮಾಡಿ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೋಬೇಕು. ಇವಾಗ ಮಸಾಲೆ ಕೂಡ ಚೆನ್ನಾಗಿ ಕುದೀತಾ ಇದೆ, ಬೆಂದಿದೆ. ಕನ್ಸಿಸ್ಟೆನ್ಸಿ ನೀವು ನೋಡ್ತಿರ್ಬೋದು, ಸ್ವಲ್ಪ ಗಟ್ಟಿಯಾಗಿದೆ. ನೆಕ್ಸ್ಟ್ ನಾನು ಫ್ಲೇಮ್ನ ಫುಲ್ಲು ಲೋ ಮಾಡಿಕೊಂಡು ಮೊಟ್ಟೆನ ಹೊಡೆದು ಹಾಕ್ಕೊತಾ ಇದ್ದೀನಿ. ಸೊ ಫ್ಲೇಮ್ ಹೈಯಲ್ಲಿದ್ದರೆ ನಾವು ಲೈಕ್ ಬೀಟ್ ಮಾಡಿ ಹಾಕೋ ಮೊಟ್ಟೆ ಏನಾಗುತ್ತೆ ಎಲ್ಲ ಹೊಡ್ಕೊಂಬಿಡುತ್ತೆ. ಸೊ ಹಾಗಾಗಿ ಫ್ಲೇಮ್ನ ಫುಲ್ಲು ಲೋನಲ್ಲಿ ಇಟ್ಕೊಂಡು ಒಂದೊಂದೇ ಮೊಟ್ಟೆನ ನಾವು ಹೊಡೆದು ಹಾಕ್ಕೋಬೇಕು. ಎಲ್ಲ ಆದಮೇಲೂ ಕೂಡ ಫ್ಲೇಮ್ ಒಂದು 5 ಮಿನಿಟ್ಸ್ ಲೋನಲ್ಲೇ ಇಟ್ಕೊಂಡಿರಬೇಕು. ಆಮೇಲೆ ಮೊಟ್ಟೆ ಹೊಡೆದಾಕಿದ ತಕ್ಷಣ ನಾವು ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು, ಅದು ಎಲ್ಲ ಕಲಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅದು ಲೋ ಫ್ಲೇಮಲ್ಲೇ ಸ್ವಲ್ಪ ಬೇಯಬೇಕು. ಆವಾಗ ಸ್ವಲ್ಪ ಮೊಟ್ಟೆ ಬೆಂದಿರುತ್ತೆ. ಸೊ ಅದಾದಮೇಲೆ ನಾವು ನಿಧಾನಕ್ಕೆ ತಳ ಇಟ್ಕೊಬಾರ್ದು ಅಂದ್ಬಿಟ್ಟು ಸ್ವಲ್ಪ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ. ಸೊ ನೋಡಿ ನಾನಿವಾಗ ನಿಧಾನಕ್ಕೆ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವೇನಾದರೂ ಜೋರಾಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದು ಮೊಟ್ಟೆ ಶೇಪ್ ಬರೋದಿಲ್ಲ, ಎಲ್ಲ ಹೊಡ್ಕೊಂಡ್ಬಿಟ್ಟು ಎಲ್ಲ ಫುಲ್ಲು ಚೂರು ಚೂರು ಆಗಿಬಿಡುತ್ತೆ. ಇವಾಗ ನಾವು ಎಗ್ ಬುರ್ಜಿ ಹೇಗೆ ಮಾಡ್ತೀವಲ್ಲ, ಸೊ ಆ ಥರ ಆಗಿಬಿಡುತ್ತೆ. ಸೊ ಈ ಥರ ಫುಲ್ಲು ನಮಗೆ ಕಂಪ್ಲೀಟ್ ಒಂದು ಎಗ್ ಥರ ಬಾಯ್ಲ್ಡ್ ಎಗ್ ಥರ ಬರೋದಿಲ್ಲ. ಸೊ ಹಾಗಾಗಿ ಅದು ಚೆನ್ನಾಗಿ ಬೆಂದ ಮೇಲೆ ಮಾತ್ರ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ತಿರ್ಬೋದು ಸಾಂಬಾರಲ್ಲಿ ಮೊಟ್ಟೆ ಫುಲ್ ಕಂಪ್ಲೀಟಾಗಿ ಬೆಂದಿದೆ. ಇವಾಗ ನೋಡ್ತಿರ್ಬೋದು ನಮಗೆ ಫುಲ್ ಒಂದು ಮೊಟ್ಟೆ ಶೇಪಲ್ಲೇ ಇದೆ. ಮೊಟ್ಟೆನ ಬೀಟ್ ಮಾಡಿ ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷ ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಂಡ್ರೆ ಒಂದು ಮೊಟ್ಟೆ ಕೂಡ ಒಂದು ಹದದಲ್ಲಿ ಬೇಯುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಮೊಟ್ಟೆ ಸಾಂಬಾರು ರೆಡಿ ಆದಮೇಲೆ ನಾನು ಮುದ್ದೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಡ್ತಿದ್ಯಾ? ಅಪ್ಪ ಕಬಾಬು ಬೇರೆ ತಂದಿದ್ದಾರೆ. ಏನದು ಇವಾಗ ಬಿಡೋದಲ್ಲಿ ಇಡು, ವೈಟ್ನರ್ ಬೇಕದು ಇಟ್ಬಿಡಿ. ಅಂಶಲ್ಲಿ ಊಟ ಮಾಡೋಣ. ರೆಡಿ ಆಯ್ತು. ಮುದ್ದೆ ಒಂದು ಕಟ್ಬಿಟ್ರೆ ಓದಿನ ನೀನ್ ಕಾಣಿಸಲ್ಲ ಬಿಡು. ಬಾಯಲ್ಲಿ ಇಲ್ಲಿ ಎತ್ಕೊಂತೀನಿ, ಎತ್ಕೊಂಡು ತೋರಿಸ್ತೀನಿ ಬಾ. ಮಾತಾಡು, ಏನು ಹೇಳ್ತೀಯಾ? ಏನಾದ್ರು ಹೇಳು. ಏನ್ ತಂದೈತ ತಾತಪ್ಪ ನಿಂಗೆ?
ಚಿಕನ್ ಚಿಕನ್ ಅಲ್ಲಿ ಲೆಕ್ಕಿ ಲೆಗ್ ಪೀಸ್. ನಾನ್ ತಿಂತೀನಿ ಲೆಗ್ ಪೀಸ್, ನೀನ್ ಮೊಟ್ಟೆ ತಿನ್ಕೋ. ಆಹಾ ಹಾ? ಆಹಾ ಬಿಡು, ಬಿಡು. ಪ್ಲೇಟ್ನ ಕೈ ತೊಳ್ದಾ ನಿನಗೆ? ಮುಖನ ಹಾಕ್ಬಿಟ್ಟು ತಿಂತೀನಿ. ಚಿಕನ್ ಪಪ್ಸ್ ಓಯ್ ಓಯ್ ಇಕ್ಕು ಇಕ್ಕು ಈಗ ಬರ್ತೀನಲ್ಲ ನಿಂಗೆ ತಗೊಬಂದಿಲ್ಲ ಇರಿ ಅಂಶು. ನಿಂಗೆ ಪ್ಲೇಟ್ ಕೊಡ್ತೀನಿ. ನಾಲ್ಕು ಪ್ಲೇಟ್ ಹೌದಾ ಪತ್ತಾ ಏನು ತಂದೆ ಇದನ್ನ ಜಾಲಲ್ಲಿ ತಿನ್ಯಾ ತಿನ್ನ. ಚಾಕು ಸಾಂಬಾರ್ ಹಾಕ್ತಾ ಇದೀನಿ. ಸರಿ ಇಟ್ಕೋ. ಯಾವಾಗ ತಗೊಂಡ್ಬರ್ತೆ. ಅದೊಂದು ತಿನ್ನು ಸಾಕು, ಹೊಡ್ತೀನಿ ಅಷ್ಟು ನಿಂಗೆ. ನಂದೆ ಒಂದಪ್ಪ ಹೊಡ್ತೀನಿ ಅಷ್ಟು ನಿಂಗೆ. ನಂದು ನಮ್ಮ ಎಕ್ಕಂದಲ್ದು ಆಯ್ತು ಸಾಕ್ ಬಿಡ, ತಿಂದಿದ್ದ ಅನ್ನ ತಿನ್ನು ಫಸ್ಟ್. ನೋಡು ಸಾಕ್ ಬಿಡ, ಅನ್ನ ತಿನ್ನೀಗ. ಸಾಂಬಾರ್ ಕಲ್ಸ್ಕೊಂಡು ತಿನ್ನು. ಆ ನೈಟ್ ಊಟ ಆದಮೇಲೆ ಆ ಸಿಂಕಲ್ಲಿರೋ ಸ್ವಲ್ಪ ಪಾತ್ರೆನೆಲ್ಲ ವಾಶ್ ಮಾಡಿಟ್ಟು ಅಡುಗೆ ಮನೆ ಸಹ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಯೂಶಲಿ ಎವ್ರಿ ಡೇ ನಾವು ಹೀಗೇನೆ, ಲೈಕ್ ನೈಟ್ ಊಟ ಆಗಿದ ತಕ್ಷಣ ಏನೇನು ಪಾತ್ರೆ ಇರುತ್ತೆ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡು ಕಂಪ್ಲೀಟಾಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಬಿಡ್ತೀವಿ. ಯಾಕೆಂದರೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಹೊತ್ತು ಎಷ್ಟು ಟೈಮ್ ಇದ್ರೂ ಸಾಕಾಗೋದಿಲ್ಲ. ತಿಂಡಿ ಮಾಡಿ ಅಡುಗೆ ಮಾಡಿ ಮತ್ತು ನನ್ನ ಮಗನಿಗೆ ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿ, ಅವನಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಅಷ್ಟು ಟೈಮೇ ಇರೋದಿಲ್ಲ. ಹಾಗಾಗಿ ಈ ಕಿಚನ್ದು ಏನಿರುತ್ತೆ ಕ್ಲೀನಿಂಗ್ ಅದನ್ನೆಲ್ಲ ನೈಟೇ ಮಾಡಿಟ್ಕೊಂಡ್ಬಿಡ್ತೀವಿ. ಸೊ ದಟ್ ಮಾರ್ನಿಂಗ್ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಇವಾಗ ಅದು ಒಂಥರ ಏನಾಗ್ಬಿಟ್ಟಿದೆ ಅಂದರೆ ಕಂಪಲ್ಸರಿ ರುಟೀನ್ ಆಗಿಬಿಟ್ಟಿದೆ. ಅಂದರೆ ನೈಟೇ ಫುಲ್ಲು ಕಿಚನ್ ಕ್ಲೀನ್ ಮಾಡಿ ಮಲ್ಕೊಂಬಿಡ್ಬೇಕು. ಬೆಳಗ್ಗೆ ಏನಿದ್ರೂ ಎದ್ಬಿಟ್ಟು ತಿಂಡಿ ಅಡುಗೆ ಮಾಡ್ಕೊಳ್ಳೋದು ಅನ್ನೋ ಥರ. ಸೊ ಒಂದಿನ ನಾವೇನಾದರೂ ಕೆಲಸ ಜಾಸ್ತಿ ಇದ್ದು ಸುಸ್ತಾಗಿ ಹಾಗೆ ಏನೋ ಮಾಡದೆ ಮಲ್ಕೊಂಡ್ಬಿಟ್ರೆ ಅದು ಒಂಥರ ಅಯ್ಯೋ ಕಿಚನ್ನೇ ಕ್ಲೀನ್ ಮಾಡಿಲ್ಲ ಅನ್ನೋ ಒಂದು ಮೈಂಡಲ್ಲೇ ಇರ್ತೀವಿ.
ಹಾಗೆ ಸ್ವಲ್ಪ ರೆಗ್ಯುಲರ್ ಯೂಸ್ ಮಾಡೋ ಬಟ್ಟೆಗಳಿತ್ತು ವಾಶ್ ಮಾಡೋಕ್ಕೆ, ಅದನ್ನು ಸಹ ಮಿಷಿನಿಗೆ ಹಾಕಿದ್ದೆ. ಕಂಪ್ಲೀಟಾಗಿ ವಾಶ್ ಆಗಿತ್ತು. ಸೊ ಬೆಳಿಗ್ಗೆವರೆಗೂ ಏನಕ್ಕೆ ವೆಯ್ಟ್ ಮಾಡೋದು, ನೈಟೇ ಹಾರಾಕ್ಬಿಡೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ತೊಗೊಂಡೋಗಿ ಹಾಕಿಬಿಟ್ಟು ಬಂದೆ. ನಿದ್ದಿದ್ದೆಲ್ಲ ಕಂಬಿಗಳು ಖಾಲಿನೇ. ಹೌದಾ, ಸರಿ. ಇಲ್ಲಿ ಏನ್ ಮಾಡಕ್ಕಿದ್ದೀನಿ ಇಲ್ಲೇ ಆಟ ಆಡ್ರಿ. ಏಯ್ ಅಲ್ಲ, ಹಂಗಲ್ಲ, ಅದು ತಗೋಬೇಕೆಲ್ಲ ಫುಲ್ಲು ತಗೊಂಡು ಆಡ್ಬೇಕದ್ನ. ಫುಟ್ಬಾಲ್ದದು. ಖುಷಿ ಕುತ್ಕೊಂಡು ಆಡ್ರಿ ಕೆಳಗಡೆ. ಇದಾಗಿತ್ತು ನನ್ನ ಸ್ಯಾಟರ್ಡೇಯ ಈವ್ನಿಂಗ್ ಟು ನೈಟ್ ರೊಟೀನ್ ವ್ಲಾಗ್. ನಾನು ತೋರಿಸಿದಂತಹ ಎಗ್ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ಪರ್ಸ್ನಲ್ ವ್ಲಾಗ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.